ಜೈ ಭೀಮ್, ನಮೋ ಬುದ್ಧಾಯ. ಬಂಧುಗಳೇ, ನಮ್ಮ ಬೀದರ್ ಜಿಲ್ಲೆಯ ಹಿರಿಯರು, ಶತಾಯುಷಿಗಳು, ಲೋಕನಾಯಕರು, ಅಜಾತ ಶತ್ರುಗಳು, ರಾಷ್ಟ್ರೀಯ ವೀರಶೈವ ಮಹಾಸಭಾದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಭೀಮಣ್ಣ ಖಂಡ್ರೆಯವರು ನಿನ್ನೆ ರಾತ್ರಿ 10:50 ಗಂಟೆಗೆ ನಿಮ್ಮ ನಗಲಿ ಲಿಂಗೈಕ್ಯರಾಗಿದ್ದಾರೆ, ವಿಧಿವಶರಾಗಿದ್ದಾರೆ. ಅದರ ಪ್ರಯುಕ್ತ ಇವತ್ತು ಒಂದು ವಿಷಾದದ ಸಂಗತಿ, ಇವತ್ತು ಮಹಾನ್ ನಾಯಕರನ್ನು ಕಳೆದುಕೊಂಡಂತ ಇವತ್ತು ನಮ್ಮ ಬೀದರ್ ಜಿಲ್ಲೆ ಅತ್ಯಂತ ಒಂದು ಶೋಕ ಸ್ಥಿತಿಯಲ್ಲಿದೆ. ಒಂದು ಮಹಾನ್ ನಾಯಕರನ್ನು ಕಳೆದುಕೊಂಡಂತ ಇವತ್ತು ಬರೀ ಬೀದರ್ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯ, ಇಡೀ ದೇಶದಂತ ಒಬ್ಬ ಮಹಾನ್ ನಾಯಕರನ್ನು ಕಳೆದುಕೊಂಡಂತ ಒಂದು ದುಃಖದ ಸಂಗತಿ. ಅದರ ಒಂದು ಪ್ರಯುಕ್ತವಾಗಿ ಅವರ ಒಂದು ಸಂತಾಪ ಸೂಚಕವಾಗಿ ಅವರ ಲಿಂಗೈಕ್ಯರಾಗಿದ್ದಕ್ಕಾಗಿ ಅವರ ಒಂದು ಇವತ್ತು ಅವರು ಅಂತಿಮ ಸಂಸ್ಕಾರಕ್ಕಾಗಿ ನಾನು ಇವತ್ತು ಖಂಡ್ರೆ ಪರಿವಾರದ ಒಬ್ಬ ಅಭಿಮಾನಿಯಾಗಿ ಅವತ್ತು ಅವರೊಂದು ನಿಧನದ ಒಂದು ಇದಕ್ಕೆ ಒಂದು ಶೋಕ ದಿನಾಚರಣೆ ಮಾಡುತ್ತಾ ನಾನು ಪಾದಯಾತ್ರೆ ಮೂಲಕ ಅವರ ಒಂದು ಶಾಂತಿಧಾಮಕ್ಕೆ, ಅವರ ಲಿಂಗೈಕ್ಯ ಧಾಮಕ್ಕೆ ನಾನು ಪಾದಯಾತ್ರೆ ಮೂಲಕ ಹೋಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಹಾಗೂ ಅವರ ಕುಟುಂಬಕ್ಕೆ ದುಃಖ ಭರಿಸುವಂತ ಒಂದು ಶಕ್ತಿ ತುಂಬಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಇವತ್ತು ನಾನು ರಾಜಶೇಖರ್ ಪಾಟೀಲ್ ಮಾಜಿ ಸಚಿವರ ಮನೆಯಿಂದ ನಾನು ಪಾದಯಾತ್ರೆ ಮೂಲಕ ಇವತ್ತು ವೀರಭದ್ರ ದೇವಸ್ಥಾನದಿಂದ ನಾನು ಪಾದಯಾತ್ರೆ ಮೂಲಕ ಅವರ ಅಂತಿಮ ಸಂಸ್ಕಾರಕ್ಕೆ ಹೋಗ್ತಾ ಇದ್ದೀನಿ ಅಂತ ನಮ್ಮಲ್ಲಿ ಮನವಿ ಮಾಡ್ಕೊಳ್ತೇವೆ. ಬಂದ್ರೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಜೊತೆಲಿ ತಾವು ಭಾಗವಹಿಸಿರಂತ ಮನವಿ ಮಾಡ್ಕೊಳ್ತೇನೆ. ಜೈ ಸರಿ, ಎಲ್ಲಿಂದ ಎಲ್ಲಿವರೆಗೆ ಮಾಜಿ ಸಚಿವರಂತ ರಾಜಶೇಖರ್ ಪಾಟೀಲ್ ಬಿ ಅವರ ಮನೆಯಿಂದ ವೀರಭದ್ರ ದೇವಸ್ಥಾನದಿಂದ ನಾನು ಜಲಸಿಂಗಿ ಮಾರ್ಗವಾಗಿ, ದುಮುಂಡಿ ಮಾರ್ಗವಾಗಿ, ಏಣ್ಕೂರ್ ಮಾರ್ಗವಾಗಿ ನಾನು ಬಾಲ್ಕಿಗೆ ತಲುಪಿ ಅಲ್ಲಿ ಭೀಮಣ್ಣ ಖಂಡ್ರೆ ಒಂದು ಅಂತಿಮ ಸಂಸ್ಕಾರದ ಒಂದು ಶಾಂತಿ ಧಾಮಕ್ಕೆ ನಾನು ಅಲ್ಲಿ ತಲುಪ್ತಾ ಇದ್ದೇನೆ ಸಾಯಂಕಾಲವರೆಗೆ. ಎಷ್ಟು ಜನ ಹೋಗ್ತಾ ನೇತೃತ್ವ ನಾನು ಲಕ್ಷ್ಮೀಪತ್ರ ಮಾಳಿಗೆ, ಖಂಡ್ರೆ ಪರಿವಾರದ ಅಭಿಮಾನಿ, ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷನು. ಇಲ್ಲಿ ಎಷ್ಟು ಜನ ಸೇರ್ತಾರಂತ ನಾನು ಅಂದಾಜು ಮಾಡಲಿಕ್ಕಾಗಿಲ್ಲ. ಅವರ ಒಂದು ಹಿತೈಷಿಗಳು, ಅವರ ಅಭಿಮಾನಿಗಳ ಜೊತೆ ಇಲ್ಲಿ ಸೇರ್ತಾರೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಎಷ್ಟು ಗಂಟೆಗೆ ಪಾದಯಾತ್ರೆ? ನಾನು ಇವಾಗ ಜಸ್ಟ್ ಒಂದು 8:30ರಿಂದ ಈಗ ನಾನು ಪಾದಯಾತ್ರೆ ಪ್ರಾರಂಭ ಮಾಡ್ತಾ ಇದ್ದೀನಿ. ರಾಜಶೇಖರ್ ಪಾಟೀಲ್ ಮಾಜಿ ಸಚಿವರು ರಾಜಶೇಖರ್ ಪಾಟೀಲ್ ಮನೆಯಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.